ವೀಕ್ಷಕರೇ, ನೀವು ನೋಡ್ತಾ ಇರೋದು ಇದು ಬಿಜಾಪುರ ಬೈಪಾಸ್ ಸಿಟಿ ಎಂಟರೆನ್ಸ್. ಇಲ್ಲಿಂದ ಸೋಲಾಪುರ್ ರೋಡ್, ಸೋಲಾಪುರದಿಂದ ಯಾವುದೇ ಗಾಡಿಗಳು ಬಂದ್ರೆ ಇಲ್ಲಿಂದ ನಾವು ಬಿಜಾಪುರ ಸಿಟಿಗೆ ಎಂಟರ್ ಆಗ್ತೀವಿ. ಈ ರಸ್ತೆ ಬಗ್ಗೆ ಏನ್ ಯೂಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಿಮ್ಗೂ ಗೊತ್ತಾಗ್ತೈತಿ. ನೀವು ನಮ್ಮ ಜೊತೆ ಬನ್ನಿರಿ. ರಸ್ತೆ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೆ. ಏನಪ್ಪಾ ಇದು ರಸ್ತೆ ಭಾಳ ಚೆನ್ನಾಗಿದೆ ಅಂತ ಹೇಳಿ ಈಗ ಕೆಲವೇ ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಮುಂದೆ ಹೋಗಿ ನಾನು ತೋರಿಸ್ತೀನಿ ಇದು ರಸ್ತೆದು ಹಾಲತ್ ಯಾವ ತರ ಮಾಡಿದ್ದಾರೆ ಅಂತ ಹೇಳಿ. ಈಗ ನೋಡ್ರಿ ಎಷ್ಟು ಆಂಗಲ್ ಇದೆ ಈ ರೋಡಿನ ಆಂಗಲ್ ಕೂಡ ನೀವು ನೋಡಬಹುದು, ಸೈಜ್ ಏನಿದೆ ಅಂತ ಹೇಳಿ. ಈಗ ಸ್ನೇಹಿತರೆ, ಇಲ್ಲಿಂದ ಆಗೋದು ಅಸಲಿ ಮಜಾ ಶುರು. ಏನಿದು BLD ಇದು ಗೇಟ್ ಇದೆ, BLD ನ್ಯೂ ಕ್ಯಾಂಪಸ್ ಗೇಟ್ ಏನಿದೆ ಇಲ್ಲಿಂದ ಶುರು ಆಗುತ್ತೈತಿ ರಿಯಲ್. ಈಗ ನೋಡಿ ಇಲ್ಲಿಂದ ದಾರಿ ಹೇಗಿದೆ, ಆಂಗಲ್ ನೋಡ್ರಿ. ಈಗ ಪೂರ್ತಿ ಕಡಿಮೆ ಹಾಕೋತ್ ಹೋಗ್ತೈತಿ. ರೋಡ್ ನೋಡ್ರಿ ಎಲ್ಲ ಕಡೆ ಯಾವ ತರ ರೋಡ್ ನೋಡ್ರಿ ಹಾಲತ್ ಯಾವ ತರ ಇದೆ. ಪೂರ್ತಿದು ಪ್ಯಾಚ್ ಮಾಡಿದ್ದಾರೆ. ಮತ್ ಸೈಡಿಗೆ ನೋಡ್ರಿ ಯಾವ ತರ ಗ್ಯಾಪ್ ಬಿಟ್ಟಿದ್ದಾರೆ. ರೋಡ್ ಇದು ಕಂಪ್ಲೀಟ್ ಮಾಡಿಲ್ಲ. ಇಲ್ಲಿ ಎಂಟ್ರೆನ್ಸ್ ಆದ ತಕ್ಷಣನೇ ಒಂದು ಬ್ಯಾಡ್ ಇಂಪ್ರೆಷನ್ ಬಿಡುತ್ತೆ. ಮತ್ತೆ ಇದು ನೀವು ಕಂಟಿನ್ಯೂ ಬಿಜಾಪುರ್ ಮಟ್ಟ ಪೂರ್ತಿ ಸಿಟಿ ಎಂಟ್ರೆನ್ಸ್ ಆಗೋ ಮಟ್ಟ ರೋಡ್ ಹೀಗೆ ಐತಂತ ತಿಳ್ಕೊಬೇಡ್ರಿ. ಮುಂದೆ ಹೋದ್ಮೇಲೆ ಮತ್ತೆ ರೋಡ್ ನಿಮ್ಗೆ ಚೆನ್ನಾಗೇ ಕಾಣಿಸ್ತೈತಿ. ಈಗ MB ಪಾಟೀಲ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಈಗ ಇಲ್ಲಿ ನೋಡಿ ಯಾತ್ರ ಇಲ್ಲಿ ಪೂರ್ತಿ ರೋಡ್ ನ್ಯಾರೋ ಆಗಿಬಿಟ್ಟಿದೆ ಸ್ನೇಹಿತರೆ. ಈಗ ಇಲ್ಲಿ ಅಲ್ಲಿ ಮಟ್ಟ ನೋಡಿದ್ರಿ ನೀವು ಕನಿಷ್ಠ 60 ಫೀಟ್ 50 to 60 ಫೀಟ್ ರೋಡ್ ಇದೆ. ಇಲ್ಲಿ ಬಂದಾಗ 15ರಿಂದ 20 ಫೂಟ್ ಅಷ್ಟೇ ರೋಡ್ ಉಳಿದಿದೆ. ಇದರ ಹಿಂದೆ ರೀಸನ್ ಏನೈತಿ ಇಲ್ಲಿ ನೀವು ನೋಡ್ಬೋದು. ಯಾವ ಥರ ಇದು ರೋಡ್ ಕಡಿಮೆ ಆಗಿದೆ, ಅಲ್ಲಿ ಅಂತ ಜಾಸ್ತಿ ಇತ್ತು. ಇದು ಆ್ಯಕ್ಚುಲ್ ರೀಸನ್ ಏನಿದೆ ನಿಮ್ಮ ಕಮೆಂಟಲ್ಲಿ ತಿಳಿಸಿ. ಯಾಕಿದು ರೋಡ್ ಕೆಲಸ ಆಗ್ತಿಲ್ಲ ಅಂಥೇಳಿ. ಇಲ್ಲಿ ನೀವು ನೋಡ್ಬೋದು, ಎರಡು ಗಾಡಿ ಅಡ್ಡ ಬಂದರೆ ಪ್ರಾಬ್ಲಮ್ ಆಗುತ್ತೆ. ಇದೇ ರೋಡ್ದಲ್ಲಿ ಇಲ್ಲಿ ಒಂದು ಕಡೆ ತೆಗ್ ಬಿದ್ದಿದೆ, ನೀವು ಅಲ್ಲಿ ನೋಡ್ಬೋದು. ಪೂರ್ತಿ 15 ಫೀಟ್ ರೋಡ್ ಉಳಿದಿದೆ ಇಲ್ಲಿ. ಇದು ರೋಡಿನ ಕೆಲಸ ಯಾವಾಗ ಆಗ್ತೈತಿ ಅಂತ ಹೇಳಿ ನಾನು ಶಾಸಕರ ಇಲ್ಲಿ ನಗರ ಶಾಸಕರಿಗೆ ಕೇಳ್ತೀನಿ. ಮತ್ತು ಅದ್ರ ಜೊತೆನೆ ಈ ವಾರ್ಡ್ ಕನ್ಸಲ್ಟ್ ಯಾರದಾರ ಅವ್ರಿಗೆ ಕೇಳ್ತೀನಿ. ಮತ್ತು ಅದೇ ಜೊತೆ ಉಸ್ತುವಾರಿ ಮಿನಿಸ್ಟರ್ ಅವ್ರಿಗೂ ಕೂಡ ನಾನು ಪ್ರಶ್ನೆ ಮಾಡ್ತೀನಿ. ಇದು ರೋಡಿಗೆ ಜವಾಬ್ದಾರಿ ಯಾರು ಮತ್ತು ಇದು ಕೆಲಸ ಯಾವಾಗ ಮಾಡ್ತಾರೆ ಅಂತ ಹೇಳಿ ನಾನು MP MLA ಮಿನಿಸ್ಟರ್ ಎಲ್ಲರಿಗೆ ಕೇಳ್ತೀನಿ. ಈಗ ಕ್ಯಾಂಪಸ್ ಇಂದ ಇದು ಬೈಪಾಸ್ ಇಲ್ಲಿವರೆಗೆ ಮಾತ್ರ ಇದು ರೋಡ್ ಈ ತರ ಕಂಡೀಷನ್ ಇರುವುದು. ಇಲ್ಲಿ ಯಾವ ತರ ಮುಂದೆ ಬರ್ತೀರಿ ಬಂದ ತಕ್ಷಣನೇ ರೋಡಿಂದ ಒಂದು ಇಮೇಜ್ ಚೇಂಜ್ ಆಗ್ಬಿಡ್ತೈತಿ. ಯಾವ ತರ ಇಮೇಜ್ ಚೇಂಜ್ ಆಗ್ತೈತಿ ನೀವು ನೋಡ್ಬೋದು ಇಲ್ಲಿ. ಈಗ ನೀವು ಬಂದಾಗ ಯಾವುದೇ ಒಂದು ಬಿಜಾಪುರ ಸಿಟಿ, ಈಗ ನೀವು ಬಿಜಾಪುರ ಸಿಟಿಗೆ ಆಗಮಿಸಿದಾಗ ಈಗ ನೋಡ್ರಿ ಯಾವ ತರ ಇಲ್ಲಿ ಡೆವಲಪ್ಮೆಂಟ್ ಆಗಿದೆ. ಈಗ ನೋಡ್ರಿ ಈ ರೋಡ್ ಯಾವ ತರ ಇದೆ ಅಂತ ಹೇಳಿ ನಾವು ಕೇಳೋದು ಪ್ರಶ್ನೆ ಒಂದೇ. ಇಲ್ಲಿ ಈ ತರ ರೋಡ್ ಇದೆ, ಹೈವೇ ಕೂಡ ಚೆನ್ನಾಗಿದೆ. ಆ ಕ್ಯಾಂಪಸ್ ಇಂದ MB ಪಾಟೀಲ್ ಸಾಹೇಬ್ ಅವ್ರ ಮನೆ ಮಠ ಯಾಕೆ ಆ ರೋಡ್ ನ್ಯಾರೋ ಇದೆ, ಯಾಕದು ರೋಡಿನ ಕೆಲಸ ಮಾಡ್ತಿಲ್ಲ, ಯಾರು ಅದಕ್ಕೆ ಜವಾಬ್ದಾರಿ ಯಾರು, ಇದು ಎಲ್ಲ ಪಾಯಿಂಟ್ಸ್ ನೀವು ಈ ವಿಡಿಯೋಗೆ ಶೇರ್ ಮಾಡಿ ನಮ್ಮ ಧ್ವನಿಯನ್ನು ಅವ್ರ ಕಿವಿಗೆ ಮುಟ್ಟಂಗ ಮಾಡ್ರಿ.